ಚಿತ್ರದುರ್ಗದಲ್ಲಿ ಆಸ್ತಿ ಕಲಹ, ಆಸ್ತಿಗೋಸ್ಕರ ಒಡ ಹುಟ್ಟಿದವಳನ್ನೇ ಹೊರದಬ್ಬಿದ ಅಕ್ಕ. ತಂದೆ ತಾಯಿ ಸಾವು ಬೆನ್ನಲ್ಲೇ ಒಡ ಹುಟ್ಟಿದವಳಿಂದಲೇ ಮೋಸ ಆಗಿರುವಂಥದ್ದು. ಆಶ್ರಯಕ್ಕೋಸ್ಕರ ಅಲೆದಾಡ್ತಾ ಇರುವಂಥದ್ದು ತಂಗಿ ರಾಧಾ. ಚಿತ್ರದುರ್ಗದಲ್ಲಿ ಆಸ್ತಿ ಕಲಹ ರಕ್ತ ಸಂಬಂಧಗಳನ್ನೇ ಮರೆಸಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದು ಆಶ್ರಯಕ್ಕೋಸ್ಕರ ಈಗ ತಂಗಿ ರಾಧಾ ಅಲೆದಾಡುವಂಥ ಪರಿಸ್ಥಿತಿ. ತಂದೆ ತಾಯಿ ಸಾವು ಬೆನ್ನಲ್ಲೇ ಒಡ ಹುಟ್ಟಿದವಳೆ ಮೋಸ ಮಾಡಿ ಹೊರತಳ್ಳಿದಳ ಮನೆಯಿಂದ. ನ್ಯಾಯಕ್ಕೋಸ್ಕರ ಡಿಸಿ ಕಚೇರಿಯ ಮೆಟ್ಟಿಲೇರಿದಾಳೆ ಸಂತ್ರಸ್ತೆ. ಒಡ ಹುಟ್ಟಿದವಳನ್ನ ಹೊರಗೆ ತಳ್ಳಿರುವಂಥದ್ದು. ಚಿತ್ರದುರ್ಗದಲ್ಲಿ ಆಸ್ತಿ ಕಲಹದ ಹಿನ್ನೆಲೆಯಲ್ಲಿ ಈಗ ಆಸ್ತಿಗೋಸ್ಕರ ಅಕ್ಕನೇ ತಂಗಿಯನ್ನ ಹೊರದಬ್ಬಿದ್ದಾಳೆ. ಇದೀಗ ಆಸ್ತಿಯೂ ಇಲ್ಲದೆ ನಿಲ್ಲೋದಕ್ಕೆ ನೆಲೆಯೂ ಇಲ್ಲದೆ ಇದೀಗ ಸಹಾಯಕ್ಕೋಸ್ಕರ ಡಿಸಿ ಕಚೇರಿಯ ಮೆಟ್ಟಿಲೇರಿರುವಂಥದ್ದು ಸಂತ್ರಸ್ತೆ. ಹಲವು ಮಹಿಳಾ ಸಂಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಮಹಿಳೆಯ ಪರ ನಿಂತಿವೆ. ನನಗೆ ತಾಯಿ ಇಲ್ಲಕ್ಕ, ತುಂಬಾ ತಾಯಿ ಇಲ್ಲ, ಲಾಕ್ಡೌನ್ ಆಗಿದೆ ಅಕ್ಕ. ನನಗೆ ಲೈಫಿಗೆ ಏನಾದ್ರು ಜೀವನ ಮಾಡೋದಾಗ ನಮ್ಮೂರು ಚಿತ್ರದುರ್ಗ. ನಮ್ಮಪ್ಪ ಅಮ್ಮಗೆ ಇಬ್ಬರು ಹೆಣ್ಮಕ್ಳು. ನಮ್ಮಪ್ಪನ ಹೆಸರು ನಿಂಗಪ್ಪ, ನಮ್ಮ ತಾಯಿ ಹೆಸರು ಚಂದ್ರಮ್ಮ, ನಮ್ಮ ಅಕ್ಕನ ಹೆಸರು ಮಂಜುಳಾ. ಅಕ್ಕಗೆ ಇಬ್ರಿಗೂ ಮದುವೆ ಮಾಡಿಕೊಟ್ಟಿದ್ರು. ನಮ್ಮ ಅಕ್ಕಗೆ ರಿಲೇಷನ್ನಲ್ಲೇ ಮದುವೆ ಮಾಡಿದ್ರು. ನಾನು ನಮ್ಮ ಸಂಬಂಧದಲ್ಲೇ ಮದುವೆ ಮಾಡಿದ್ರು. ನನಗೆ ಇಷ್ಟ ಇಲ್ಲ ಅಂತೇಳಿ 15 ವರ್ಷದಲ್ಲಿ ಬಿಟ್ಟು ಬಂದುಬಿಟ್ಟೆ. ಆವಾಗ ನಮ್ಮ ತಂದೆ ತಾಯಿ ಸಾಕೋಕ್ಕೋಸ್ಕರ ನಾನು ಬಿಟ್ಟು ಬಂದು ನಮ್ಮ ತಂದೆ ತಾಯಿನ ನಾನು ಜಾಸ್ತಿ ನೋಡಿಕೊಂಡೆ. ನಮ್ಮ ಅಪ್ಪ ಅಮ್ಮನ ಜೊತೆ ಕೆಲಸ ಮಾಡಿದ್ದೀನಿ, ಹತ್ತಿ ಮಿಲ್ಲಿಗೆ ಹೋಗಿದ್ದೀನಿ, ಬಟಾರ ಬಿಡಿಸಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿದ್ದೀನಿ. ತುಂಬ ವರ್ಷದ ತನಕ ನಮ್ಮ ತಂದೆ ತಾಯಿನ ಸೇವೆ ಮಾಡಿದ್ದೀನಿ. ಇದು ಜೀವನಕ್ಕೆ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋದೆ. ಆಮೇಲೆ ನಮ್ಮ ತಂದೆ ತಾಯಿ ಡೆತ್ ಆಗಿ ನನಗೆ ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ಆಯಿತು. ಮನೆಗೆ ಹೋಗಿ ಕೇಳಿದೆ ನಮ್ಮ ಅಕ್ಕಗೆ,